ಯಾಕೆ ತರಲಿಲ್ಲ? 4 ದಿನ ತಡ ಯಾಕೆ ಪಂಚನಾಮೆ ಮಾಡಿದ್ದು ಅಂತ ಇವ್ರು ಕೇಳ್ತಿದ್ದಾರೆ. 9ನೇ ತಾರೀಕು CCTV ಫುಟೇಜ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. 8ನೇ ತಾರೀಕು ಕೊಲೆ ಆಗಿತ್ತು. ಅವತ್ತಿನ ದಿನವೇ ಆರೋಪಿ ಪ್ರದೋಷ್, 17 ಆರೋಪಿಗಳ ಪೈಕಿ ಒಬ್ಬ ಆರೋಪಿ ಆಗಿರುವಂಥ ಪ್ರದೋಷ್ ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಕರೆ ಮಾಡಿ ತಿಳಿಸ್ತಾರೆ ಎಲ್ಲ ವಿಚಾರ. ಆ ಕ್ಷಣವೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರಬಹುದಿತ್ತಲ್ಲ, ಯಾಕೆ ತರಲಿಲ್ಲ? ಯಾಕೆ 4 ದಿನ ಆದಮೇಲೆ ಪಂಚನಾಮೆ ಮಾಡಿದ್ರು? ಯಾಕೆ 4 ದಿನ ಆದಮೇಲೆ ಆರೋಪಿಗಳನ್ನು ಕರ್ಕೊಂಡೋಗಿ ಸ್ಥಳ ಮಹಜರನ್ನ ಮಾಡಿದ್ರು? ಪ್ರಮುಖವಾದಂಥ ಸ್ಥಳಕ್ಕೆ ದರ್ಶನ್ ಅವರನ್ನು ಯಾಕೆ ಕರ್ಕೊಂಡು ಹೋಗಲಿಲ್ಲ? ಎಲ್ಲ ಅಂಶಗಳನ್ನು ನಿನ್ನೆ ತಮ್ಮ ವಾದದಲ್ಲಿ ಮಂಡನೆ ಮಾಡಿದ್ರು ಹಿರಿಯ ವಕೀಲರಾಗಿರುವಂಥ CV ನಾಗೇಶ್ ಅವರು. ನಿನ್ನೆ ವಾದವನ್ನು ಮಂಡನೆ ಮಾಡಿದ್ದನ್ನು ಗಮನಿಸಿದಂಥ ಪ್ರತಿಯೊಬ್ಬ ಅಭಿಮಾನಿಗಳು ಹೇಳ್ತಿರುವಂಥದ್ದು ದರ್ಶನ್ ಅವರಿಗೆ ಬಿಡುಗಡೆ ಭಾಗ್ಯ ಹತ್ತಿರದಲ್ಲೇ ಇದೆ ಅಂತೇಳಿ. ಆದರೆ CV ನಾಗೇಶ್ ಅವರ ವಾದಕ್ಕೆ ಯಾವ ರೀತಿಯಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ತಮ್ಮ ಕೌಂಟರನ್ನು ಕೊಡ್ತಾರೆ ಅನ್ನೋದು ಎಲ್ಲವನ್ನು ಕೂಡ ನೋಟ್ ಮಾಡ್ಕೊಂಡಿರ್ತಾರೆ. ಇವರು ಚಪ್ಪಲಿ ಅಂತ ಹೇಳ್ತಿದ್ದಾರ, ಶೂವನ್ನು ಯಾಕೆ ಸೀಸ್ ಮಾಡಿದ್ರು ಅಂತನಾ? ಅದಕ್ಕೊಂದು ಉತ್ತರ ಇರುತ್ತೆ. 4 ದಿನ ಪಂಚನಾಮೆ ಮಾಡಿದ್ದು ಯಾಕೆ ಅಂತನಾ? ಅದಕ್ಕೊಂದು ಉತ್ತರ ರೆಡಿ ಮಾಡಿರ್ತಾರೆ. PSI ವಿನಯ್ ಗೊತ್ತಿತ್ತು ಯಾಕೆ 4 ದಿನ ಆಯಿತು, ಅದಕ್ಕೂ ಒಂದು ಉತ್ತರ ರೆಡಿಯಾಗಿರುತ್ತೆ. ನೋಡಿ, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕಿಂತ ಮುಂಚೆ ಸ್ಕ್ರೂಟ್ನಿ ಆಗುತ್ತೆ, ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಳ್ತಾರೆ, ಎಲ್ಲವೂ ಕೂಡ ಆದಮೇಲೆ ಚಾರ್ಜ್ ಶೀಟ್ ಫೈಲ್ ಆಗೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾ ನಿನ್ನೆಯೂ ಕೂಡ ಸಿಟಿ ಸಿವಿಲ್ ಕೋರ್ಟ್ನ ಮುಂಭಾಗದಿಂದ ಕ್ಷಣದ ಅಪ್ಡೇಟ್ ಅನ್ನು ನಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ರು. ಈಗಲೂ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ರಂಜಿತ್. ಏನಾಗಬಹುದು? ನಿನ್ನೆಯ ಪ್ರಬಲವಾದಂಥ ವಾದವನ್ನು ಗಮನಿಸಿದ್ರಿ, ಇವತ್ತೇನಾಗುತ್ತೆ? ನಾಗೇಂದ್ರ ಬಾಬು, ನೋಡಿ, ನಿನ್ನೆ ನಾವು CV ನಾಗೇಶ್ ಅವರ ವಾದವನ್ನು ನೋಡಿದಾಗ ಈ ಹಿಂದೆ 3 ಬಾರಿ ದರ್ಶನ್ಗೆ ಜಾಮೀನು ಅರ್ಜಿ ಮುಂದೂಡಿಕೆ ಆಯ್ತಲ್ಲ, ಯಾವಾಗ ಜಾಮೀನು ಅರ್ಜಿ ಮುಂದೂಡಿಕೆ ಆಯಿತು, ನಿನ್ನೆನ ವಾದವನ್ನು ಗಮನಿಸಿದಾಗ ನಾವು ಒಂದು ರೀತಿಯಲ್ಲಿ ಅಲ್ಲಿ ಕನ್ಫ್ಯೂಸ್ ಮಾಡೋ ರೀತಿಯಲ್ಲಿ CV ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ರು. ಅಂದರೆ ಬಹಳ ಸೂಕ್ಷ್ಮವಾಗಿ ಮತ್ತು ತುಂಬ ಕ್ಲಾರಿಟಿಯಿಂದ CV ನಾಗೇಶ್ ಅವರು ಹೇಳ್ತಾ ಇದ್ರು. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟರವರು, ನೋಡಿ, ಸೆಕ್ಯೂರಿಟಿ ಗಾರ್ಡ್, ಆ ಅಪಾರ್ಟ್ಮೆಂಟ್ನಲ್ಲಿ ಇದ್ದಂಥ ಸೆಕ್ಯೂರಿಟಿ ಗಾರ್ಡ್ನ 164 ಹೇಳಿಕೆನ ನೀವು ದಾಖಲು ಮಾಡ್ಕೊಂಡಿದ್ದೀರಿ. ಆತನಿಗೆ ಕನ್ನಡನೇ ಬರಲ್ಲ, ಆತನಿಂದ ಹಿಂದಿಯಲ್ಲಿ ನೀವು ಟ್ರಾನ್ಸ್ಲೇಷನ್ ಕೊಟ್ಟು ಆತನಿಂದ ಹೇಳಿಸಿದ್ದೀರಿ. ನಿಮಗೆ ಬೇಕಾದಂಗೆ ನೀವು ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನು ಉಲ್ಲೇಖ ಮಾಡಿದ್ದೀರಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ CV ನಾಗೇಶ್ ಅವರು ನಿನ್ನೆ ವಾದ ಮಂಡಿಸ್ತಾ ಇದ್ರು. ಇವತ್ತು ಕೂಡ CV ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಹೇಳ್ತಾ ಇದ್ದಾರೆ, ಚಾರ್ಜ್ ಶೀಟ್ನಲ್ಲಿ ಇರುವಂಥ ಕೆಲ ವಿಚಾರಗಳು ಅಥವಾ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ಇದಾವಲ್ಲ, ಅಥವಾ ಎವಿಡೆನ್ಸ್ಗಳಿದಾವಲ್ಲ, ಅವೆಲ್ಲವೂ ಕೂಡ ಅನುಮಾನವನ್ನು ಮೂಡಿಸ್ತಾ ಇದೆ. ಇಲ್ಲಿ ಪೊಲೀಸರು ತಮಗೆ ಬೇಕಾದಾಗೆ ಕ್ರೈಮ್ ಸೀನನ್ನು ಸೃಷ್ಟಿ ಮಾಡಿಕೊಂಡು ಆನಂತರ ಸಾಕ್ಷಿಯನ್ನು ಕಲೆ ಹಾಕಿದ್ದಾರೆ. ದರ್ಶನ್ ಅನ್ನ ಹೇಗಾದರೂ ಮಾಡಿ ಇದರಲ್ಲಿ ಅಪರಾಧಿ ಮಾಡಲೇಬೇಕು ಅನ್ನೋದು ಇವರ ಒಂದು ಲೆಕ್ಕಾಚಾರ ಇದ್ದಂಗೆ ಕಾಣಿಸ್ತಾ ಇದೆ. ಮುಂದುವರಿದು CV ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. 1 by 1 ಈ ಚಾರ್ಜ್ ಶೀಟ್ನಲ್ಲಿ ಇದ್ದಂಥ ಕೆಲವೊಂದಿಷ್ಟು ಸಡಿಲಿಕೆಗಳಿದಾವಲ್ಲ, ಚಾರ್ಜ್ ಶೀಟ್ನಲ್ಲಿ ಇದ್ದಂಥ ಕೆಲ ಲೂಸ್ ಟೂಲ್ಸ್ಗಳಿದಾವಲ್ಲ, ಅದೆಲ್ಲವನ್ನು ಕೂಡ ಹೆಕ್ಕಿ CV ನಾಗೇಶ್ ಅವರು ಪ್ರಬಲವಾದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದೆಲ್ಲ ಲೆಕ್ಕಾಚಾರವನ್ನು ಗಮನಿಸ್ತಾ ಇದ್ದಾರೆ. ಬಹುಶಃ ದರ್ಶನ್ಗೆ ಬೇಲ್ ಸನ್ನಿಹಿತ ಆಗ್ತಾ ಇದೆ ಅನ್ನೋದು CV ನಾಗೇಶ್ ಅವರ ಒಂದೊಂದು ಪಾಯಿಂಟ್ ಅವ್ರು ರೈಸ್ ಮಾಡ್ತಿರುವಂಥ ವಿಷಯಗಳನ್ನು ನೋಡ್ತಿದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಇವತ್ತೊಂದು ಖಂಡಿತ ನಿರೀಕ್ಷೆ ಇದೆ ಏನಾಗುತ್ತೆ ಅನ್ನೋದು. ಆದರೆ ಇಲ್ಲಿ ಒಂದಿಷ್ಟು ತನಿಖಾ ವರದಿಯನ್ನು, ಚಾರ್ಜ್ ಶೀಟ್ನಲ್ಲಿರುವಂಥ ಕೆಲವೊಂದಿಷ್ಟು ಸೂಕ್ಷ್ಮತೆಗಳನ್ನು ಕನ್ಫ್ಯೂಸ್ ಮಾಡುವಂಥ ಈಗ CV ನಾಗೇಶ್ ಅವರ ವಾದ ಸಾಗ್ತಾ ಇದೆ. ಸದ್ಯ ನ್ಯಾಯಾಧೀಶರು ಎಲ್ಲವನ್ನೂ ಕೂಡ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಮತ್ತು ನ್ಯಾಯಾಧೀಶರು ಎಲ್ಲವನ್ನೂ ಕೂಡ ಗ್ರಾಸ್ ಮಾಡ್ತಾರೆ. ಫೈನಲಿ ಅವರ ವಿವೇಚನೆಗೆ ಬಿಟ್ಟಿರೋದು ಜಾಮೀನು ಕೊಡಬೇಕಾ ಕೊಡಬಾರ್ದು, ಈ ಹೊತ್ತಿನಲ್ಲಿ ಕೊಟ್ಟರೆ ಹೇಗೆ ಅಂತೇಳಿ. ದರ್ಶನ್ ಮೊದಲೇ ಪ್ರಭಾವಿ ಮತ್ತು ಈ ಹಿಂದೆ ಸಾಕ್ಷಿ ನಾಶಕ್ಕೂ ಕೂಡ ಅವರು ಪ್ರಯತ್ನ ಪಟ್ಟಿದ್ರು ಅನ್ನೋದನ್ನೆಲ್ಲ SP ಪ್ರಸನ್ನ ಕುಮಾರ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಜಾಮೀನು ಕೊಟ್ಟರೆ ಈ ಪ್ರಕರಣ ಹಳ್ಳ ಹಿಡಿಯುತ್ತೆ ಅನ್ನೋದನ್ನ SP ಪ್ರಸನ್ನ ಕುಮಾರ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದರೆ ನ್ಯಾಯಾಧೀಶರು ಯಾವ ರೀತಿ ಇವತ್ತಿನ ಈ CV ನಾಗೇಶ್ ಅವರ ವಾದವನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಮತ್ತು ಕೆಲ ಚಾರ್ಜ್ ಶೀಟ್ನ ವರದಿಯಲ್ಲಿರುವಂಥ ಕೆಲ ಕನ್ಫ್ಯೂಸ್ ಮೂಡಿಸುವಂಥ ಅಂಶಗಳನ್ನು ಏನು ಹೇಳಿದ್ದಾರೆ, ಅದು ಶೂ ಬಣ್ಣ ಆಗಿರ್ಬೋದು, ಚಪ್ಪಲಿ ಅಂತ ಹೇಳಿದರು. ಮತ್ತು ನೀವು ಆಗಲೇ ಹೇಳಿದಾಗೆ ದರ್ಶನ್ನ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡುವ ದಿನ ಅಥವಾ ಆ ರೀತಿ ಆರೋಪ ಬಂದಾಗ ಅವ್ರು ಧರಿಸಿದಂಥ ಬಟ್ಟೆ ಮತ್ತು ತಾನೇ ಸ್ವಇಚ್ಛಾ ಹೇಳಿಕೆಯನ್ನು ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಯಾಕೆ ಇವರು ಡಿಲೇ ಮಾಡಿದ್ರು, ಸಬ್ ಇನ್ಸ್ಪೆಕ್ಟರ್ಗೆ ವಿಚಾರ ಗೊತ್ತಿದ್ರು ಕೂಡ
ಯಾಕೆ ಸಬ್ ಇನ್ಸ್ಪೆಕ್ಟರ್ ಅವತ್ತು 8ನೇ ತಾರೀಕು ದರ್ಶನ್ ಇನ್ವಾಲ್ವ್ ಇದೆ ಅಂತ ಗೊತ್ತಿದ್ರು ಅವ್ರನ್ನ ಅರೆಸ್ಟ್ ಮಾಡಿರಲಿಲ್ಲ, 12ನೇ ತಾರೀಕು ಯಾಕೆ ಅರೆಸ್ಟ್ ಮಾಡಿದ್ರು? ಇದೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣ ಆಗುತ್ತೆ ಅನ್ನೋ ರೀತಿಯಲ್ಲಿ ರಂಜಿತ್ ಹಾಗೆ ಸಂಪರ್ಕದಲ್ಲೇ ರೀ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದರ್ಶನ್ ಅವರಿಗೆ ಜಾಮೀನು ಕೊಡಬೇಕು ಅಂತ ಹೇಳಿ ಸಿ ವಿ ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನ ಮಂಡಿಸ್ತಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿರುವಂತ ಲೋಪಗಳನ್ನ ಎತ್ತಿ ತೋರಿಸ್ತಿದ್ದಾರೆ. 9ನೇ ತಾರೀಕು PSI ಪ್ರದೋಷ್ ಕಾಲ್ ಮಾಡಿದ್ರು. PSI ವಿನಯ್ಗೆ ಪ್ರದೋಷ್ ಕಾಲ್ ಮಾಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಎಲ್ಲವೂ ಕೂಡ ಕಳಿಸಲಾಗಿದೆ. ಯಾಕೆ ಅವತ್ತೇ ಅರೆಸ್ಟ್ ಮಾಡ್ಬೋದಿತ್ತಲ್ಲ, 4 ದಿನ ಬಿಟ್ಟು ಯಾಕೆ ಎಲ್ಲವೂ ಕೂಡ ಮಾಡಿದ್ದು? ಅಂದ್ರೆ ಇಲ್ಲಿ ಬೇರೆ ಏನೋ ಪ್ಲಾನ್ ಆಗಿದೆ ಅಂತೇಳಿ ಈಗ ತಮ್ಮ ಪ್ರಬಲವಾದಂಥ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ವಿನಯ್ ಹಾಗೂ ಪ್ರದೋಷ್ ಅವರಿಬ್ರು ಕೂಡ ಚಾಟಿಂಗ್ ಅನ್ನ ಮಾಡಿದ್ರು. ಆ ವಾಟ್ಸಪ್ ಚಾಟ್ ಸಮೇತವಾಗಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿತ್ತು. ಯಾಕೆ ಕೊಡಬೇಕು ಜಾಮೀನು ಅಂತ ಹೇಳಿ ಈಗ ಅವರು ವಾದವನ್ನ ಮಂಡಿಸ್ತಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ವಿಡಿಯೋ ಸಬ್ ಇನ್ಸ್ಪೆಕ್ಟರ್ಗೆ ಹೇಗೆ ಸಿಕ್ತು? ಬೆಂಗಳೂರಿನಿಂದ ಹೊರಗೆಲ್ಲೋ ಇದ್ದಂತ PSIಗೆ ಹೇಗಪ್ಪ ಸಿಕ್ಕಿದೆ? ಇದನ್ನ ಅವ್ರಿಗೆ ಸಿಗ್ತಾ ಇದ್ದಂತೆ ಪೊಲೀಸರು ಕಳಿಸ್ಬೇಕಿತ್ತು. ಆದ್ರೆ ಪ್ರದೋಷ್ನಿಂದ ಸಿಕ್ತು ಅಂತ ದಾಖಲಿಸಿದ್ದಾರೆ. PSIಗೆ ವಿಚಾರ ಮೊದಲೇ ಗೊತ್ತಿತ್ತಲ್ವಾ? ಆದ್ರೂ ಯಾಕೆ ಅವ್ರು ಸುಮ್ಮನೆ ಇದ್ರು? ಏನ್ ಕಾರಣ? 12ನೇ ತಾರೀಕು ಸ್ಥಳ ಮಹಾಜರಿಗೆ ಹೋಗ್ತಾರೆ. ಯಾಕಷ್ಟು ತಡ? ವಿಡಿಯೋ ಹೇಗೆ ಸಿಕ್ತು ಸಬ್ ಇನ್ಸ್ಪೆಕ್ಟರ್ಗೆ? ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ತೋರಿಸ್ತಾರೆ, ಪ್ರದೋಷಿಂದ ನಾವು ವಶಪಡಿಸ್ಕೊಂಡ್ವಿ ವಿಡಿಯೋವನ್ನ ಅಂತೇಳಿ. PSI ಗೊತ್ತಿದ ಮೇಲೆ ಯಾಕೆ ಅದನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಿಲ್ಲ? ಎಲ್ಲವೂ ಕೂಡ ಇಲ್ಲಿ ನೋಡಿ, ವಿನಯ್ ಸಬ್ ಇನ್ಸ್ಪೆಕ್ಟರ್ ಹಾಗೆ ಪ್ರದೋಷ್ ಆರೋಪಿ ನಡುವಿನ ಚಾಟ್ ಎಲ್ಲವೂ ಕೂಡ ಈಗ ಉಲ್ಲೇಖ ಆಗುತ್ತಲ್ಲಿ. 100% ಅದನ್ನ ಪ್ರಸ್ತಾಪ ಮಾಡೇ ಮಾಡ್ತಾರೆ. ನೋಡಿ, ಇವತ್ತು ವಾದವನ್ನ ಆಲಿಸಿದ ಬಳಿಕ ನ್ಯಾಯಾಧೀಶರು ಏನು ಮಾಡ್ಬೋದು, ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾವ ನಿಲುವಿರುತ್ತೆ ಅವರ ವಿವೇಚನೆಗೆ ಬಿಟ್ಟಿರುತ್ತೆ. ಮತ್ತೊಂದು ಕಡೆ ಪ್ರಸನ್ನ ಕುಮಾರ್ ಅವರ ವಾದವನ್ನು ಕೂಡ ಆಲಿಸಬೇಕಾಗಿದೆ. ಹೇಳಕ್ಕಾಗಲ್ಲ, ಯಾಕಂದ್ರೆ ಈಗ ಅವರಿಗೆ ದರ್ಶನ್ ಬೆನ್ನು ನೋವಿದೆ, ಸ್ಕ್ಯಾನಿಂಗ್ ಮಾಡಿಸ್ಬೇಕು, ನಂಗೆ ಬಳ್ಳಾರಿನಾಗ ಬೇಡ ಬೆಂಗಳೂರು ಕಳಿಸಿ ಅಂತೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಡಿಮ್ಯಾಂಡ್ ಇಟ್ಟಿದ್ದಾರೆ. ಈ ವಿಚಾರವನ್ನು ಕೂಡ ಮೇ ಬಿ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡಬಹುದು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್, ಶೆಡ್ನ ಸೆಕ್ಯೂರಿಟಿ ರೂಮ್ CCTVಯ ದಾಖಲೆ ಸಂಗ್ರಹ ಆಗಿದೆ. DVR DFSಗೆ ಕಳಿಸಲಾಗಿದೆ. ಆದ್ರೆ ವಿನಯ್ಗೆ ಆರೋಪಿ CCTV ಕಳಿಸಿದ್ದು ಅಂತಾರೆ. ಶೆಡ್ನ ಸೆಕ್ಯೂರಿಟಿ ರೂಮ್ CCTV ದಾಖಲೆ ಸಂಗ್ರಹಿಸ್ತಾರೆ. DVR ಅನ್ನ DFSLಗೆ ಕಳಿಸಲಾಗಿದೆ. ಆದ್ರೆ ವಿನಯ್ಗೆ ಆರೋಪಿ CCTV ಕಳಿಸಿದ್ದು ಅಂತ ಹೇಳಿದ್ದಾರೆ. ಏನಿದು ಇಲ್ಲಿ ಗೊಂದಲ? ಯಾಕೆ ಇಷ್ಟೊಂದು ಗೊಂದಲ ಆಗಿದೆ? ಯಾಕೋ ಚಾರ್ಜ್ ಶೀಟ್ ಮೇಲೆ ಅನುಮಾನ ಬರ್ತಿದ್ಯಲ್ಲ ಅಂತ ಅಲ್ಲಿ ವಾದವನ್ನ ಮಾಡ್ತಿದ್ದಾರೆ ಸಿ ವಿ ನಾಗೇಶ್ ಅವರು. ಇವೆಲ್ಲ ನೋಡ್ತಾ ಇದ್ರೆ ಅನುಮಾನಗಳು ಬರ್ತಾ ಇದೆ ಅಂತೇಳಿ ಅವರು ಹೇಳ್ತಿದ್ದಾರೆ. CCTV ಫುಟೇಜ್, ಸೆಕ್ಯೂರಿಟಿ ಗಾರ್ಡ್ ರೂಮ್ನಲ್ಲಿದ್ದಂಥ ಒಂದು CCTV ಫುಟೇಜ್, ಅಲ್ಲಿದ್ದಂಥ ದಾಖಲೆಗಳನ್ನು ವಶಪಡಿಸ್ಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. DVR ಅನ್ನು ಕೂಡ ಸೀಸ್ ಮಾಡ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಂಜಿತ್ ಮತ್ತೊಮ್ಮೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈಗ CCTV ವಿಚಾರವಾಗಿ ಅವರು ಪ್ರಸ್ತಾಪವನ್ನು ಮಾಡಿ ಇಲ್ಲೇನೋ ಗೊಂದಲ ಇದೆ ಅಂತ ಹೇಳ್ತಿದ್ದಾರೆ, ಏನದು? ಖಂಡಿತ ನಾಗೇಂದ್ರ ಬಾಬು, ನೋಡಿ, ಈ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಏನೇನು
ತಮ್ಮ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಈ ಪ್ರಕರಣದಲ್ಲಿ CCTV ಫುಟೇಜ್ ಆಗಿರ್ಬೋದು ಅಥವಾ ಮಹಜರಿನಲ್ಲಿ ಸಿಕ್ಕಂತ ಕೆಲ ಎವಿಡೆನ್ಸ್ಗಳಾಗಿರ್ಬೋದು ಅಥವಾ ಐ ವಿಟ್ನೆಸ್ ಆಗಿರ್ಬೋದು, ಇದೆಲ್ಲವನ್ನ ಪೊಲೀಸರು ಏನು ಕಲೆ ಹಾಕಿದ್ದಾರೆ, ಇದರಲ್ಲಿ ಒಂದು ಸಣ್ಣ ಲೋಪದೋಷ ಆಗಿದ್ದರೂ ಕೂಡ ಅಥವಾ